ತ್ರೈಪೂಸಂ ಪ್ರಯುಕ್ತ ಚಿಕ್ಕಮಗಳೂರು ನಗರದ ಶ್ರೀ ಕಾಮಧೇನು ಕ್ಷೇತ್ರದ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿಯವರಿಗೆ ವಿಶೇಷ ಪೂಜೆ, ಪಂಚಾಮೃತ ಅಭಿಷೇಕ, ರಾಜ ಅಲಂಕಾರ, ಮಹಾ ಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗ ಕಾರ್ಯಕ್ರಮವು ಭಕ್ತಿ ಭಾವದಿಂದ ಯಶಸ್ವಿಯಾಗಿ ಜರುಗಿತು. ಕಾಮಧೇನು ಕ್ಷೇತ್ರದಲ್ಲಿ ಬಾಲಸುಬ್ರಹ್ಮಣ್ಯನಿಗೆ ತಮಿಳುನಾಡಲ್ಲಿ ಯಾವ ರೀತಿ ತೈಪೂಸಂ ಅಂದರೆ ತೈ ಮಾಸದಲ್ಲಿ ಪುಷ್ಯ ನಕ್ಷತ್ರದ ದಿವಸ ಸುಬ್ರಹ್ಮಣ್ಯನಿಗೆ ವಿಶೇಷವಾದ ಅಭಿಷೇಕ, ಅಲಂಕಾರ ಎಲ್ಲ ಇರುತ್ತೆ. ಹಾಗಾಗಿ ನಾವು ಈ ದಿವಸ ಎಲ್ಲ ತಮಿಳು ಬಾಂಧವರನ್ನೆಲ್ಲ ಸೇರಿಸಿ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಭಕ್ತಾದಿಗಳ ಸಮ್ಮುಖದಲ್ಲಿ ಸುಬ್ರಹ್ಮಣ್ಯನಿಗೆ ವಿಶೇಷವಾದ ಫಲಪಂಚಾಮೃತ ಅಭಿಷೇಕವನ್ನು ಮಾಡಿದ್ದೀವಿ. ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಇದು ನಡೆಯುತ್ತೆ. ಹೀಗೆ ಪ್ರತಿ ಇದರಲ್ಲೂ ಎಲ್ಲ ಏನು ತಮಿಳಿನ ಕ್ಯಾಲೆಂಡರ್ ಪ್ರಕಾರ, ಪಂಚಾಂಗದ ಪ್ರಕಾರ ಏನು ಹಬ್ಬಗಳು ಇದೆ ಅದನ್ನು ನಾವು ಇಲ್ಲಿ ಈ ಕ್ಷೇತ್ರದಲ್ಲಿ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಒಂದು ಸಂಕಲ್ಪವನ್ನು ಮಾಡಿ ಈ ದಿವಸ ಇದನ್ನು ಪ್ರಾರಂಭ ಮಾಡಿದ್ದೀವಿ. ಇದಕ್ಕೆ ಭಕ್ತಾದಿಗಳು ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ. ಹಾಗೆ ಇದು ಹೀಗೆ ಮುಂದುವರ್ಕೊಂಡು ಹೋಗುತ್ತೆ. ಹಾಗೂ ಎಲ್ಲ ಭಕ್ತಿಗಳಿಗೂ ಆ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿಬಿಟ್ಟು ಬಾಲಸುಬ್ರಹ್ಮಣ್ಯೇಶ್ವರ ನಾಗದೇವತೆಗಳು ಒಳ್ಳೇದು ಮಾಡಲಿ, ಅವರಿಗೆಲ್ಲ ದೋಷಗಳನ್ನು ಪರಿಹಾರ ಮಾಡಿಕೊಡ್ಲಿ ಅಂತ ಹೇಳ್ಬಿಟ್ಟು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಡ್ತೀವಿ. ಕಾರ್ತಿಕ್ ಜಿ ಅವರು ಮಾತನಾಡಿ, ಪುಷ್ಯ ನಕ್ಷತ್ರ ಪ್ರಯುಕ್ತ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿಯವರಿಗೆ ವಿಶೇಷ ಪೂಜೆ ಹಾಗೂ ಮಹಾ ಮಂಗಳಾರತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು, ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿತು. ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಎಲ್ಲರಿಗೂ ಶುಭ ಕೋರಿ ದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ತೈಪೂಸಂ ಅಂತ ವಿಶೇಷ ಕಾರ್ಯಕ್ರಮವನ್ನು ಶ್ರೀ ಕಾಮಧೇನು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಆಯೋಜನೆ ಮಾಡಿದ್ವಿ. ಈ ವಿಶೇಷ ಅಂತ ಏನು ಅಂತ ಹೇಳಿದ್ರೆ, ಈ ತಿಂಗಳು ಬರುವ ಹುಣ್ಣಿಮೆ ದಿವಸ ಪುಷ್ಯ ನಕ್ಷತ್ರ ಬರೋದ್ರಿಂದಲೇ ಸುಬ್ರಹ್ಮಣ್ಯಕ್ಕೆ ಭಾರಿ ಶ್ರೇಷ್ಠವಾದ ದಿವಸ ಅಂತೇಳಿ ಮಾಡ್ತಾಯಿದ್ದೀವಿ. ಈ ದಿವಸದಲ್ಲಿ ನಾವು ಎಲ್ಲರ ಹತ್ರನೂ ಭಕ್ತಾದಿಗಳಿಂದ ಸಹಕರಿಸಿದಿಂದ ಎಲ್ಲರ ಹತ್ರನೂ ಪೂಜೆ ತಡಿಸಿ ಅನ್ನದಾನೆಲ್ಲ ಮಾಡಿಸ್ತಾಯಿದ್ದೀವಿ. ಈ ಸಂದರ್ಭದಲ್ಲಿ ಶಂಕರ್, ವೇಲು ಮುರುಗನ್ ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು.